ಮೆಟ್ರೋ ದರ ಏರಿಕೆ ಜಟಾಪಟಿ ಜೋರಾಗಿ ನಡೀತಾ ಇದೆ. ಭಿಕ್ಷೆ ಬೇಡುವ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಂಸದ ಸುಧಾಕರ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ರೀತಿಯಾಗಿ ವಾಗ್ದಾಳಿ ಮಾಡಿದ್ದಾರೆ. ರಾಜ್ಯ ಸರ್ಕಾರದವರು ಭಿಕ್ಷಾ ಪಾತ್ರೆ ಇಟ್ಕೊಂಡಿದ್ದಾರೆ. ಮೆಟ್ರೋ ದರ ಏರಿಕೆಯ ಜಟಾಪಟಿ ಜೋರಾಗಿ ನಡೀತಾ ಇದೆ. ಸಿದ್ದರಾಮಯ್ಯ ಅವರ ವಿರುದ್ಧ ಸಂಸದ ಸುಧಾಕರ್ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರದವರು ಭಿಕ್ಷಾ ಪಾತ್ರೆಯನ್ನ ಇಟ್ಕೊಂಡಿದ್ದಾರೆ. ಭಿಕ್ಷೆ ಬೇಡೋದನ್ನ ಬಿಟ್ಟು ಇವರಿಗೆ ಬೇರೇನು ಮಾಡ್ತಾ ಇಲ್ಲ. ದೊಡ್ಡಬಳ್ಳಾಪುರದಲ್ಲಿ ಸಂಸದ ಕೆ ಸುಧಾಕರ್ ಅವರು ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೆಟ್ರೋ ದರ ಏರಿಸಿ ಅಂತ ಪತ್ರ ಯಾರು ಬರೆದಿದ್ದಾರೆ? ಸುಧಾರಣೆ ಮಾಡೋಕೆ ಆಗ್ತಾ ಇಲ್ಲ ಅಂತ ಪತ್ರ ಬರೆದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಪತ್ರ ಬರೆದಿದೆ ಎಂದ ಕೆ ಸುಧಾಕರ್ ಅವರು ಟಿಕೆಟ್ ದರ ಹೆಚ್ಚಿಗೆ ಮಾಡಬೇಡಿ ಅಂತ ನಾವು ಕೇಳಿದ್ದೇವೆ, ಈಗಲೂ ಕೂಡ ಕೇಳ್ತಾ ಇದ್ದೇವೆ. ಮೆಟ್ರೋ ದರ ಏರಿಕೆಯ ಜಟಾಪಟಿ ಜೋರಾಗಿದೆ. ಇನ್ನು ಭಿಕ್ಷೆ ಬೇಡುವ ಸಿಎಂ ಅಂತ ಸಂಸದ ಸುಧಾಕರ್ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ರಾಜ್ಯ ಸರ್ಕಾರದವರು ಭಿಕ್ಷಾ ಪಾತ್ರೆಯನ್ನ ಇಟ್ಕೊಂಡಿದ್ದಾರೆ. ಭಿಕ್ಷೆ ಬೇಡೋದನ್ನ ಬಿಟ್ಟು ಇವರಿಗೆ ಬೇರೇನು ಮಾಡ್ತಾ ಇಲ್ಲ. ದೊಡ್ಡಬಳ್ಳಾಪುರದಲ್ಲಿ ಸಂಸದ ಕೆ ಸುಧಾಕರ್ ಅವರು ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೆಟ್ರೋ ದರ ಏರಿಸಿ ಅಂತ ಪತ್ರ ಯಾರು ಬರೆದಿದ್ದಾರೆ? ಸುಧಾರಣೆ ಮಾಡೋಕೆ ಆಗ್ತಾ ಇಲ್ಲ ಅಂತ ಪತ್ರ ಬರೆದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಪತ್ರ ಬರೆದಿದೆ ಅಂತ ಕೆ ಸುಧಾಕರ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಟಿಕೆಟ್ ದರ ಹೆಚ್ಚಿಗೆ ಮಾಡಬೇಡಿ ಅಂತ ನಾವು ಕೇಳ್ತಿದ್ದೇವೆ. ಟಿಕೆಟ್ ದರವನ್ನ ಯಾವ ಕಾರಣಕ್ಕೆ ಹೆಚ್ಚಿಗೆ ಮಾಡ್ತೀರಾ? ಈ ಒಂದು ಟಿಕೆಟ್ ದರ ಹೆಚ್ಚಿಗೆ ಮಾಡಬೇಡಿ ಅಂತ ನಾವು ಕೇಳ್ಕೊಳ್ತಾ ಇರೋದು. ಮೆಟ್ರೋ ದರ ಏರಿಕೆ ಜಟಾಪಟಿ ಅಂತೂ ಸದ್ಯಕ್ಕೆ ಜೋರಾಗಿ ನಡೀತಾ ಇದೆ. ಇನ್ನು ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಸಂಸದ ಸುಧಾಕರ್ ಅವರು ನೇರವಾಗಿ ಮಾಡಿದ್ದಾರೆ. ರಾಜ್ಯ ಸರ್ಕಾರದವರು ಭಿಕ್ಷಾ ಪಾತ್ರೆಯನ್ನ ಇಟ್ಕೊಂಡಿದ್ದಾರೆ. ಭಿಕ್ಷೆ ಬೇಡೋದನ್ನ ಬಿಟ್ಟು ಇವರಿಗೆ ಬೇರೇನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬೇರೇನು ಕೆಲಸ ಕೂಡ ಮಾಡ್ತಾ ಇಲ್ಲ ಅಂತ ಸದ್ಯಕ್ಕೆ ದೊಡ್ಡಬಳ್ಳಾಪುರದಲ್ಲಿ ಸಂಸದ ಕೆ ಸುಧಾಕರ್ ಅವರು ರಾಜ್ಯ ಸರ್ಕಾರದ ವಿರುದ್ಧವಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ರಾಜ್ಯ ಸರ್ಕಾರ ಏನಾಗಿದೆ ಅಂದ್ರೆ ಪಾಪ ಭಿಕ್ಷೆ ಪಾತ್ರೆಯನ್ನ ಇಟ್ಕೊಂಡಿದ್ದಾರೆ. ಭಿಕ್ಷೆಯನ್ನ ಬೇಡುವಂತದ್ದು ಬಿಟ್ಟು ಬೇರೆ ಇನ್ನೇನು ಮಾಡ್ತಾ ಇಲ್ಲ ಅವರು. ಯಾಕೆಂದ್ರೆ ಅವ್ರ ಖಜಾನೆ ಖಾಲಿ. ರೈಲ್ವೆಗೆ ಮೆಟ್ರೋ ದರವನ್ನ ಹೆಚ್ಚಿಗೆ ಮಾಡಿ ಅಂತ ಪತ್ರ ಯಾರು ಬರ್ದಿದ್ದಾರೆ? ನಮ್ ಕೈಯಲ್ಲಿ ಸುಧಾರಣೆ ಮಾಡಕ್ ಆಗ್ತಾ ಇಲ್ಲ, ಅದನ್ನ ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ. ನೀವು ದರ ಏರಿಸಬೇಕು ಅಂತ ಪತ್ರ ಬರ್ದಿರೋರು ಯಾರು? ರಾಜ್ಯ ಸರ್ಕಾರ ಅಲ್ವಾ? ನಾವ್ ಹೇಳ್ತೀವಿ ಕೇಂದ್ರ ಸರ್ಕಾರಕ್ಕೆ ನಿಲ್ಸಿ ಅವ್ರಿಗೆ ದರ ಹೆಚ್ಚು ಮಾಡೋದು ಬೇಡ ಅಂತ ನಾವ್ ಹೇಳ್ತೀವಿ. ರಾಜ್ಯ ಸರ್ಕಾರ ಏನಾಗಿದೆ ಅಂದ್ರೆ ಪಾಪ ಭಿಕ್ಷೆ ಪಾತ್ರೆಯನ್ನ ಇಟ್ಕೊಂಡಿದ್ದಾರೆ. ಭಿಕ್ಷೆಯನ್ನ ಬೇಡುವಂತದ್ದು ಬಿಟ್ಟು ಬೇರೆ ಇನ್ನೇನು ಮಾಡ್ತಾ ಇಲ್ಲ ಅವರು. ಯಾಕೆಂದ್ರೆ ಅವ್ರ ಖಜಾನೆ ಖಾಲಿ. ರೈಲ್ವೆಗೆ ಮೆಟ್ರೋ ದರವನ್ನ ಹೆಚ್ಚಿಗೆ ಮಾಡಿ ಅಂತ ಪತ್ರ ಯಾರು ಬರ್ದಿದ್ದಾರೆ? ನಮ್ ಕೈಯಲ್ಲಿ ಸುಧಾರಣೆ ಮಾಡಕ್ ಆಗ್ತಾ ಇಲ್ಲ, ಅದನ್ನ ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ. ನೀವು ದರ ಏರಿಸಬೇಕು ಅಂತ ಪತ್ರ ಬರ್ದಿರೋರು ಯಾರು? ರಾಜ್ಯ ಸರ್ಕಾರ ಅಲ್ವಾ? ನಾವ್ ಹೇಳ್ತೀವಿ ಕೇಂದ್ರ ಸರ್ಕಾರಕ್ಕೆ ನಿಲ್ಸಿ ಅವ್ರಿಗೆ ದರ ಹೆಚ್ಚು ಮಾಡೋದು ಬೇಡ ಅಂತ ನಾವ್ ಹೇಳ್ತೀವಿ. ರಾಜ್ಯ ಸರ್ಕಾರ ಏನಾಗಿದೆ ಅಂದ್ರೆ ಪಾಪ